ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತು ಕರ್ನಾಟಕದ ಕಾಶ್ಮೀರ ಏನು ಸ್ವಿಟ್ಜರ್ಲೆಂಡ್ ಅಂತ ಕರಿತೀವಿ ಕರ್ನಾಟಕದ್ದು ಅಂತ ಒಂದು ಪ್ರದೇಶ ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗೋ ಒಂದು ರಸ್ತೆಯಲ್ಲಿ ಇದ್ದೀವಿ. ವಾಡಿಕೆಯಂತೆ ಪ್ರತಿ ವರ್ಷಕ್ಕಿಂತ ಮುಂಚಿತವಾಗಿ ಈಗ ಮಳೆಗಾಲ ಪ್ರಾರಂಭವಾಗಿರೋದ್ರಿಂದ ತುಂಬಾ ಅದ್ಭುತವಾದ ದೃಶ್ಯ ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ತಾವೆಲ್ಲ ನೋಡ್ತಿರ್ಬೋದು, ಸುತ್ತಮುತ್ತ ತುಂಬಾ ಮಂಜು ಕವಿದ ವಾತಾವರಣ, ಇಂಥ ಒಂದು ಅದ್ಭುತವಾದ ಪ್ರಕೃತಿ ಸೌಂದರ್ಯ ಸೌಧಕ್ಕೆ ಜನ ತಂಡೋಪತಂಡವಾಗಿ ಇಲ್ಲಿ ಆಗಮಿಸ್ತಾ ಇದ್ದಾರೆ. ನಾವು ಕೂಡ ಇವತ್ತು ಇಂಥ ಒಂದು ಸೌಂದರ್ಯವನ್ನು ತಮಗೆ ತೋರಿಸಬೇಕು ಅಂತೇಳಿ ಇಲ್ಲಿ ನಾವಿದ್ದೀವಿ. ಬನ್ನಿ, ಇಲ್ಲಿನ ಜನ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ, ಪ್ರಕೃತಿ ಸೌಂದರ್ಯನ ಸವಿತಾ ಇದ್ದಾರೆ, ಮತ್ತೆ ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ ತಮಗೆಲ್ಲ ತೋರ್ಪಡಿಸ್ತೀವಿ. ನಮ್ಮ ಹೆಸರು ಶಶಿಧರ್ ಅಂತ. ಎಲ್ಲಿಂದ ಸರ್? ನಾವು ರಾಯಚೂರಿಂದ ಬಂದಿದ್ದೀವಿ. ರಾಯಚೂರು? ಯಾವಾಗ ಬಂದ್ರೆ? ಈಗ ಬೆಳಗ್ಗೆ ಬಂದಿದ್ದು ನಾವು. ಹೇಗಿದೆ ಪ್ರಕೃತಿ ಸೌಂದರ್ಯ? ಫುಲ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ರೆಗ್ಯುಲರ್ ಆಗಿ ಯಾವಾಗ್ಲೂ ಬರ್ತೀರಾ? ಇಲ್ಲ, ಇದು 4ನೇ ಟೈಮ್ ಬರ್ತಾ ಇರೋದು. ಏನ್ ಅನ್ಸುತ್ತೆ ನಿಮಗೆ? ನಮ್ಮ ಕರ್ನಾಟಕದಲ್ಲೂ ಇಂಥದೊಂದು ತುಂಬಾ ಅದ್ಭುತವಾದ ಜಾಗ ಇದೆ. ನಾವು ಇಲ್ಲೆಲ್ಲೋ ಕಾಶ್ಮೀರಕ್ಕೆ ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೇಕಾಗಿಲ್ಲ, ಇಲ್ಲೇ ಎಲ್ಲ ಸಿಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಏನಿಲ್ಲ, ಕರ್ನಾಟಕದಲ್ಲಿ ಅತಿ ದೊಡ್ಡ ಶಿಖರ ಅಂದ್ರೆ ಮುಳ್ಳಯ್ಯನಗಿರಿ. ಈಗ ಮುಳ್ಳಯ್ಯನಗಿರಿ ಹೆವಿ ರಶ್ ಇದೆ ಸರ್. ನಾವು 4ನೇ ಟೈಮ್ ಬರ್ತಾ ಇರೋದು. ಇದು ಯಾವಾಗ ಬಂದ್ರು ಇದೇ ತರ ಇರುತ್ತೆ. ವೆದರ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಫೀಲಿಂಗ್ ಇದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಂಜಾಯ್ ಸ್ವರ್ಗದ ಒಂದು ತುಣುಕು ಅನ್ಬೋದು ಮುಳ್ಳಯ್ಯನಗಿರಿನ. ಸ್ವರ್ಗದ ಒಂದು ತುಣುಕು ಎಲ್ಲಿದೆ ಭಾಗ ಅಂತಂದ್ರೆ ಅದು ಕರ್ನಾಟಕದ ಮುಳ್ಳಯ್ಯನಗಿರಿಲಿ ಇದೆ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿದೆ ಈ ಸ್ಥಳ. ತುಂಬಾ ಅದ್ಭುತವಾದ ಸ್ಥಳ. ಎಲ್ಲಾ ಕರ್ನಾಟಕ ಜನತೆ ಈ ಸ್ಥಳನ ಒಂದ್ಸಲ ನೋಡಿ ವಿಸಿಟ್ ಮಾಡ್ಬೇಕಂತ ಕೇಳ್ತೇನೆ. ಒಳ್ಳೇದು. ಇಲ್ಲಿನ ಟ್ರಾಫಿಕ್ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ರಿ? ಯಾಕಂದ್ರೆ ಟ್ರಾಫಿಕ್ ಇವತ್ತು ವೀಕೆಂಡ್ಸ್ ಇರೋದ್ರಿಂದ ಟ್ರಾಫಿಕ್ ಇವತ್ತು ಜಾಸ್ತಿ ಇದೆ. ನಾವೆಲ್ಲ ಕಾರೆಲ್ಲ ಕೆಳಗಡೆ ಬಿಟ್ಟು 1 ಕಿಲೋಮೀಟರ್ ವಾಕ್ ಮಾಡ್ಕೊಂಡೆ ಮೇಲ್ ಬಂದಿರೋದು. ಹಂಗಾಗಿ ಟ್ರಾಫಿಕ್ ಇಲ್ಲಿ ವೀಕೆಂಡ್ ಇರೋದಕ್ಕಂತ ಜಾಸ್ತಿನೇ ಇದೆ. ವೀಕ್ ಡೇಸ್ ಅಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ, ವೀಕ್ ಡೇ ಈಗಂತೂ ಟ್ರಾಫಿಕ್ ಅಂತೂ ಜಾಸ್ತಿನೇ ಇದೆ ಇವತ್ತು. ಎಂಜಾಯ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಶ್ರೀಶೈಲ್ ಅಂತ ಸರ್. ತಾವು ಡ್ರೈವರಾ? ಹೌದು, ಡ್ರೈವರ್ ಸರ್. ಇಲ್ಲಿ ಗಾಡಿ ಕೇರ್ಫುಲ್ ಆಗಿ ಬರಬೇಕು ಎಲ್ಲ, ಯಾಕಂದ್ರೆ ಡ್ಯೂ ಬಾಳ ಇದೆ. ಕೇರ್ಫುಲ್ ಆಗಿ ಡ್ರೈವಿಂಗ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದೀನಿ. ಎಷ್ಟನೇ ಸಲ ಬರ್ತಾ ಇದ್ರಿ ಇಲ್ಲಿಗೆ? ನಾವು ಇಲ್ಲಿ ಮೊದಲನೇ ಸಲ ಸರ್. ತುಂಬಾ ಕಷ್ಟ ಇದೆ ಡ್ರೈವಿಂಗ್ ಇಲ್ಲಿ? ಕಷ್ಟ ಇದೆ ಸರ್ ಡ್ರೈವಿಂಗ್, ತುಂಬಾ ಕಷ್ಟ. ಹೇಗಿದೆ ವ್ಯೂಸ್ ನೋಡೋದಕ್ಕೆ? ತುಂಬಾ ಪ್ರಶಾಂತವಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಮತ್ತೆ ಪದೇ ಪದೇ ಬರ್ಬೇಕು ಅನಿಸ್ತದೆ. ಥ್ಯಾಂಕ್ ಯು. ಐಸ್ ಕ್ರೀಮ್ ಮಾರ್ತಾ ಇದ್ರಿ ಅಂತ ಚಳಿಗಾಲದಲ್ಲೂ ಅವ್ರ ಅಭಿಪ್ರಾಯ ಏನ್ ಹೇಳ್ತಾರೆ, ಜನ ಯಾಕೆ ಬರ್ತಾ ಇದಾರೆ, ಇಲ್ಲಿಂದ ಒಂದು ಏನ್ ಪ್ರಕೃತಿ ಸೌಂದರ್ಯದ ಬಗ್ಗೆ ಅವ್ರ ಅಭಿಪ್ರಾಯ ಏನಂತ ಕೇಳೋಣ. ನಮ್ಮ ಹೆಸರು? ಯೋಗೇಶ್. ಏನು ವಿಶೇಷ? ಎಷ್ಟು ದಿನ ಆಯ್ತು ಪ್ರಾರಂಭವಾಗಿ ಮಾನ್ಸೂನು? ಈಗ ಹೇಗೆ ಬರ್ತಾ ಇದಾರೆ ಇಲ್ಲಿ? ತಿಂಗಳಿಂದ ಬರ್ತಾ ಇದಾರೆ ಸರ್. ತುಂಬಾ ಬರ್ತಾ ಇದಾರೆ. ತುಂಬಾ ಟ್ರಾಫಿಕ್ ಜಾಮ್ ಆಗ್ತದೆ. ಈ ಜನಕ್ಕೆ ಏನಾದ್ರು ಹೇಳೋದಕ್ಕೆ ಬಯಸ್ತೀರಾ ಇಲ್ಲಿ ಬರೋರಿಗೆ? ಚೆನ್ನಾಗಿದೆ. ಈಗ ಕ್ಲೈಮೇಟ್ ಸೂಪರ್ ಆಗಿದೆ. ಟ್ರಾಫಿಕ್ ಜಾಮ್ ಬಗ್ಗೆ ಏನಾದ್ರು? ಟ್ರಾಫಿಕ್ ಅಂದ್ರೆ ಸ್ವಲ್ಪ ಜಾಮ್ ಈಗ, ಯಾಕಂದ್ರೆ ಫುಲ್ ಸ್ಯಾಟರ್ಡೆ ಶನಿವಾರ ಬಂದ್ರೆ ಫುಲ್ ಜಾಮ್ ಆಗ್ಬಿಡತ್ತೆ. ಇದು ದಿನ ಡೇ ಪೂರ್ತಿ ಇರುತ್ತೆ ಅಥವಾ ಬೆಳಗ್ಗೆ ಸಾಯಂಕಾಲ ಇರುತ್ತಾ? ಇದೇ ತರನಾ ಸರ್? ಇದು ಬೆಳಗಿಂದ ಸಾಯಂಕಾಲ ತನಕ ಫುಲ್ ಹಿಂಗೆ ಇರುತ್ತೆ. ಥ್ಯಾಂಕ್ ಯು. ತಮ್ಮ ಹೆಸರು? ಯೋಗೇಶ್. ಥ್ಯಾಂಕ್ ಯು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.